ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಅಳ್ಳಾವರ ದಾಂಡೇಲಿ ರೈಲು ಶುರು. 7ರಿಂದ ದಾಂಡೇಲಿಯಲ್ಲಿ ಮತ್ತೆ ಕೇಳಲಿದೆ ಚುಕುಬುಕು ಸದ್ದು. ಬಹು ವರ್ಷಗಳ ಬೇಡಿಕೆಯಂತೆ ಅಳ್ಳಾವರ ದಾಂಡೇಲಿ ಪ್ರಯಾಣಿಕರ ರೈಲು ಸಂಚಾರಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಪ್ರವಾಸಿಗರು ಹಾಗೂ ಈ ಭಾಗದ ಸಾರ್ವಜನಿಕರ ಕನಸು ನನಸಾಗುತ್ತಿದೆ. ಫೆಬ್ರವರಿ 7ರಿಂದ ಚುಕುಬುಕು ಸದ್ದು ಕೇಳಿ ಬರಲಿದೆ. ದಾಂಡೇಲಿ, ಜೋಯಿಡಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಹಾಗೂ ಇನ್ನಿತರ ಕ್ಷೇತ್ರಗಳ ಅಭಿವೃದ್ಧಿ ಹಾಗೂ ನಗರದ ಬೆಳವಣಿಗೆಯನ್ನು ಗಮನದಲ್ಲಿರಿಸಿಕೊಂಡು ಅಳ್ಳಾವರ ದಾಂಡೇಲಿ ಪ್ರಯಾಣಿಕರ ರೈಲ್ವೆ ಪ್ರಾರಂಭಿಸಬೇಕೆಂದು ಸಂಘ ಸಂಸ್ಥೆಯವರು ಒತ್ತಾಯಿಸುತ್ತಲೇ ಬಂದಿದ್ದರು. ಈಗ ಅದಕ್ಕೆ ಫಲ ಸಿಕ್ಕಂತಾಗಿದೆ. ಸುದೀರ್ಘ ಇತಿಹಾಸ ಅಳ್ಳಾವರ ದಾಂಡೇಲಿ ರೈಲು ಮಾರ್ಗ ಕ್ರಿಶ 1945ಕ್ಕೂ ಮುನ್ನವೇ ನಿರ್ಮಾಣಗೊಂಡಿದೆ ಎನ್ನುವುದು ಗಮನಾರ್ಹವಾಗಿದೆ. ಹಿಂದೆ ನ್ಯಾರೋ ಗೇಜ್, ಮೀಟರ್ ಗೇಜ್ ರೈಲ್ವೆ ಮಾರ್ಗಗಳಿಗೆ ಬಳಸುವ ಮರದ ಸ್ವೀಪರ್ಗಳನ್ನು ದಾಂಡೇಲಿಯಲ್ಲಿ ತಯಾರಿಸಲಾಗುತ್ತಿತ್ತು. ಅದನ್ನು ಸಾಗಿಸಲು ರೈಲು ಮಾರ್ಗ ಹೆಚ್ಚಾಗಿ ಬಳಕೆಯಾಗುತ್ತಿತ್ತು. ಜತೆಗೆ ದಾಂಡೇಲಿಯಿಂದ ಸಾಗವಾನಿ ಹಾಗೂ ಇತರೆ ಮರದ ನಾಟಾಗಳನ್ನು ಈ ಟ್ರೇನ್ ಮೂಲಕ ಬೇರೆಡೆ ಸಾಗಿಸಲಾಗುತ್ತಿತ್ತು. ಮೊದಲು ಕೇವಲ ಗೂಡ್ಸ್ ರೈಲು ಇದ್ದು ಕ್ರಮೇಣ ಒಂದೊಂದೇ ಬೋಗಿಯ ಪ್ರಯಾಣಿಕರ ರೈಲು ಬರಲಾರಂಭಿಸಿತ್ತು. ದಾಂಡೇಲಿಯಲ್ಲಿ ಕ್ರಮೇಣ ಉದ್ಯಮಗಳು ಬೆಳೆಯುತ್ತಿದ್ದಂತೆಯೇ ರೈಲ್ವೆಯ ಬಳಕೆಯೂ ಹೆಚ್ಚಾಯಿತು. ಉದ್ಯಮಗಳ ಸರಕು, ಕಚ್ಚಾ ವಸ್ತುಗಳ ಸಾಗಾಟಕ್ಕೂ ಬಳಕೆ ಆಯಿತು. ದೇಶದ ರೈಲ್ವೆ ಹಳಿಗಳನ್ನು ಮೀಟರ್ ಗೇಜ್ನಿಂದ ಬ್ರಾಡ್ ಗೇಜ್ ಪರಿವರ್ತನೆ ಮಾಡಿದ ಸಂದರ್ಭದಲ್ಲಿ ಅಳ್ಳಾವರ ಮೂಲಕ ದಾಂಡೇಲಿಗೆ ಬರುತ್ತಿದ್ದ ಪ್ರಯಾಣಿಕರ ರೈಲು ಸಂಚಾರ ಸ್ಥಗಿತಗೊಳಿಸಲಾಯಿತು. ಹುಬ್ಬಳ್ಳಿ-ಲೊಂಡ ರೈಲ್ವೆ ಮಾರ್ಗದ ನಡುವೆ ಬರುವ ಅಳ್ಳಾಪರ ರೈಲ್ವೆ ನಿಲ್ದಾಣ ದಾಂಡೇಲಿಯಿಂದ ಕೇವಲ 27 ಕಿಲೋಮೀಟರ್ಗಳು ಅಂತರದಲ್ಲಿದೆ. ಮೀಟರ್ ಗೇಜ್ನಿಂದ ಬದಲಾದ 27 ಕಿಲೋಮೀಟರ್ಗಳು ರೈಲ್ವೆ ಹಳಿಯ ಬ್ರಾಡ್ ಗೇಜ್ ನಿರ್ಮಾಣಕ್ಕೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರ ಬಹುಪಾಲು ಬಂಡವಾಳ ಹೂಡಿಕೆಯಿದೆ. ಈ ನಡುವೆ 2014ರ ವೇಳೆಯ ಈ ರೈಲ್ವೆ ಹಳಿಯ ದುರಸ್ತಿ ಕಾರ್ಯ ನಡೆದಿತ್ತು. ಮತ್ತೆ ಪ್ರಾರಂಭ ಮತ್ತೆ ಕೆಲ ವರ್ಷಗಳ ನಂತರ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಈ ರೈಲು ಸಂಚಾರ ಪ್ರಾರಂಭಕ್ಕೆ ಹಣ ಮಂಜೂರಾಗಿ ಹಳಿ ಕಾಮಗಾರಿ ಮತ್ತೆ ಪ್ರಾರಂಭವಾಯಿತು. ಅಂಬೇವಾಡಿಯಲ್ಲಿ ರೈಲು ನಿಲ್ದಾಣದ ಕಟ್ಟಡವೂ ದುರಸ್ತಿ ಆಯಿತು. ಹಳಿ ಜೋಡಣಾ ಕೆಲಸವೂ ನಡೆಯಿತು. ಹುಬ್ಬಳ್ಳಿ ರೈಲ್ವೆ ವಿಭಾಗದ ಅಧಿಕಾರಿಗಳು ಸ್ಥಳೀಯ ರೈಲ್ವೆ ನಿಲ್ದಾಣದೊಳಗಿನ ಸಿದ್ಧತೆಗಳನ್ನು ಪರಿಶೀಲಿಸಿ ಹಸಿರು ನಿಶಾನೆ ತೋರಿಸಿದರು. 2019ರಲ್ಲಿ ಆಗ ರೈಲ್ವೆ ಸಚಿವರಾಗಿದ್ದ ಸುರೇಶ ಅಂಗಡಿಯವರು ಧಾರವಾಡ ದಾಂಡೇಲಿ ನಡುವೆ ಪ್ರಯಾಣಿಕರ ರೈಲು ಸಂಚಾರ ಪ್ರಾರಂಭಕ್ಕೆ ಕಾರಣರಾಗಿದ್ದರು. ಆದರೆ ಕೋವಿಡ್ ನಿರ್ಬಂಧಗಳ ಕಾರಣ 2020ರಲ್ಲಿ ಪ್ರಯಾಣಿಕರ ರೈಲು ಮತ್ತೆ ಬಂದ್ ಆಗಿತ್ತು. ವಿದ್ಯುದೀಕರಣ ಪೂರ್ಣ ಮತ್ತೆ ಸ್ಥಳೀಯರು ರೈಲಿಗಾಗಿ ಸಾಕಷ್ಟು ಹೋರಾಟ ನಡೆಸಿದರು. ಶಾಸಕ ಆರ್.ವಿ. ದೇಶಪಾಂಡೆ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಶಾಸಕ ಸುನೀಲ ಹೆಗಡೆ ಅವರು ಈ ಬಗ್ಗೆ ಮನವಿ ಮಾಡಿದ್ದರು. ಈ ನಡುವೆ ಇದೀಗ ರೈಲ್ವೆ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದೆ. ಹೆಸರು ಬದಲಾವಣೆ, ಅಂಬೇವಾಡಿ ನಿಲ್ದಾಣಕ್ಕೆ. ದಾಂಡೇಲಿ ಹೆಸರುವಂತೆ ಹಲವಾರು ಸಂಘಟನೆಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದರಿಂದ ದಾಂಡೇಲಿ ಎಂದು ಮರುನಾಮಕರಣ ಕೂಡ ಮಾಡಲಾಗಿದೆ. ಸಚಿವರ ಭರವಸೆ. ಇತ್ತೀಚೆಗೆ ಜಿಲ್ಲೆಗೆ ಆಗಮಿಸಿದ್ದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ದಾಂಡೇಲಿಗೆ ಪ್ರಯಾಣಿಕರ ರೈಲು ಸೇವೆ ಮಂಜೂರಾಗಿದೆ ಎಂದು ಮಾಹಿತಿ ನೀಡಿದ್ದರು. ಇದರ ಬೆನ್ನಲ್ಲೇ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ದಾಂಡೇಲಿ ಭಾಗದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ. ಆದರೆ ಇಲೆಕ್ಟ್ರಿಕ್ ಬದಲು ಡೆಮೋ ರೈಲು ನೀಡಲಾಗಿದೆ.